ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಹೀರಾ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಏನು ನಿರ್ದೇಶಕರಿದ್ದರು ಅವರೀಗ ಉಲ್ಟಾ ಹೊಡೆದಿದ್ದಾರೆ. ಕಳೆದ 15 ದಿವಸ ಹಿಂದೆ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಅವರ ಗುಂಪಿನಲ್ಲಿ ಸೇರ್ಕೊಂಡು ಕೊಟ್ಟಿದ್ದರು. ನಿಖಿಲ್ ಕತ್ತಿ ಅವರು ಅಲ್ಲಿ ಭಾಗವಹಿಸಿದರು. ಈಗ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಣ್ಣಾಸಾಬ್ ಜೊಲ್ಲೆ ಗುಂಪನ್ನು ಸೇರಿದ್ದಾರೆ. ನಿಪ್ಪಾಣಿ ತಾಲೂಕಿನ ಏನು ಬ್ಯೂಸಿ ಗ್ರಾಮದಲ್ಲಿ ಅಲ್ಲಿ ಅಣ್ಣಾಸಾಬ್ ಜೊಲ್ಲೆ ಫಾರ್ಮ್ ಹೌಸ್ ಇದೆ. ಆ ಫಾರ್ಮ್ ಹೌಸಲ್ಲಿ ಎಲ್ಲರೂ ಕೂಡಿಕೊಂಡಿದ್ದರು. ಹಾಗಾದರೆ ಈ ತಾಲೂಕನ್ನು ಇವರು ಸ್ವಾರ್ಥಕ್ಕಾಗಿ ನಿರ್ದೇಶಕರು ಬಲಿ ಕೊಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆ ಹುಕ್ಕೇರಿ ತಾಲೂಕಿನಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಈ ನಿರ್ದೇಶಕರು ತಮಗೆ ಯಾವ ಲಾಭ ಇದೆ ಅಲ್ಲಿ ಇವರು ಜಿಗಿತಾ ಇದ್ದಾರೆ. ಸಕ್ಕರೆ ಫ್ಯಾಕ್ಟ್ರಿ ಲಾಭವನ್ನು ಇವರು ಕೇವಲ ನೆಪ ಮಾತ್ರಕ್ಕೆ ತೋರಿಸ್ಕೊಳ್ತಾ ಇದ್ದಾರೆ. ಇನ್ನು ಅಣ್ಣಾಸಾಬ್ ಜೊಲ್ಲೆ ನಾನು ಸಕ್ಕರೆ ಫ್ಯಾಕ್ಟ್ರಿ ಉಳಿಸಬೇಕಾಗಿತ್ತು, ರೈತರ ಹಿತೈಷಿ ನಾನು ಅಂತ ಹೇಳ್ತಾರೆ. ಆದರೆ ಇವರಲ್ಲಿ 200 ಕೋಟಿ ಮತ್ತೆ ಹೂಡಬೇಕಾಗಿದೆ. ಅಂದರೆ 300 ಕೋಟಿಗೆ 15% ಕಮಿಷನ್ ಹೊಡಿಬೇಕಾಗಿದೆ. ಇನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ಹುಕ್ಕೇರಿ ಕ್ಷೇತ್ರಕ್ಕೆ ಯಾಕೆ ಪದೇ ಪದೇ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ರಾಹುಲ್ ಜಾರಕಿಹೊಳಿ ಅಂತಂದ ಕೂಡಿಸ್ಬೇಕಾಗಿದೆ. ಅಂದರೆ ಇಲ್ಲಿ ನಿರ್ದೇಶಕರನ್ನ ಹಿಡಿದಿಟ್ಕೊಳ್ಬೇಕು, ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲಿ ಆಗೋದೇನಿಲ್ಲ. ಹೀಗಾಗಿ ವಿದ್ಯುತ್ ಸಹಕಾರಿ ಏನಿದೆ ಹುಕ್ಕೇರಿದು ಅಲ್ಲಿ ಕೂಡ ಇವರು ಕೈ ಹಾಕಿದ್ದಾರೆ. ಒಟ್ಟಾರೆ ಎಲ್ಲಿ ಸ್ವಾರ್ಥ ಇದೆ ಅಲ್ಲಿ ನಾಯಕರು ಇದ್ದಾರೆ ಮತ್ತು ನಿರ್ದೇಶಕರು ಇದ್ದಾರೆ. ಇನ್ನು ಭಾಗವಹಿಸಿದಂಥ ಮೀಟಿಂಗ್ನಲ್ಲಿ ಅಲ್ಲಿ ಅಶೋಕ ಪಟ್ಟಣಶೆಟ್ಟಿ, ಬಸವರಾಜ್ ಕಲ್ಲಟ್ಟಿ, ಬಾಬಾ ಸಾಹೇಬ್ ಅರಬಳ್ಳಿ, ಪ್ರಭುದೇವ್ ಪಾಟೀಲ, ಶಿವನಾಯಕ, ಬಸವರಾಜ ಮರಡಿ, ಶಾರದಾ ಪಾಟೀಲ, ರಾಜೇಂದ್ರ ಪಾಟೀಲ, ಸಂಜು ಶಿರ್ಕೊಳ್ಳಿ ಇವರು ಭಾಗವಹಿಸಿದರು. ಅಂದರೆ ಇವರೆಲ್ಲರೂ ಕೂಡ ಕಳೆದ 15 ದಿವಸ ಹಿಂದೆ ಎ ಬಿ ಪಾಟೀಲ ಗುಂಪನ್ನು ಸೇರಿಕೊಂಡಿದ್ರು. ಇನ್ನೇನು ಕತ್ತಿ ಕುಟುಂಬನ ಕೈ ಇಡಲಿಕ್ಕೆ ಅದೊಂದು ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಹೊತ್ತಿನಲ್ಲಿ ಮತ್ತೆ ಇವರು ಉಲ್ಟಾ ಹೊಡೆದಿದ್ದಾರೆ. ಹೀಗಾದರೂ ಮಾಡಿ ಇಲ್ಲಿ ಹೀರಾ ಸಕ್ಕರೆ ಕಾರ್ಖಾನೆಯ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು, ನಂತರ ಇಲ್ಲಿ ಇನ್ನೂ 300 ಕೋಟಿ ಹೂಡಬೇಕಂತೇಳಿ ಅಣ್ಣಾಸಾಬ್ ಜೊಲ್ಲೆ ತಲೆಯಲ್ಲಿದೆ. ಇವರು ಎಲ್ಲೆಲ್ಲಿ ಲಾಭ ಇದೆ ಅಲ್ಲೆಲ್ಲಿ ಇವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಹೀರಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಯಾವ ರೀತಿ ಆಗ್ತಿದೆ ಕಾದು ನೋಡಬೇಕು. ತುರ್ಸಿನ ಸ್ಪರ್ಧೆ ಆಗೋದಂತ ಖಂಡಿತ. ಇನ್ನು ನಿಖಿಲ್ ಕತ್ತಿ ಹೇಳ್ತಾರೆ ಯಾವ ಗುಂಪಿನಲ್ಲಿ ಯಾವ ನಿರ್ದೇಶಕರು ಅಂತೇಳಿ ನನಗೂ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಎ ಬಿ ಪಾಟೀಲ್ ಅದನ್ನೇ ಹೇಳ್ತಾ ಇದ್ದಾರೆ, ವಿದ್ಯುತ್ ಸಕ್ಕರೆ ಆಗಲಿ ಅಥವಾ ಹೀರಾ ಸಕ್ಕರೆ ಕಾರ್ಖಾನೆ ಆಗಲಿ ಯಾವ ರೀತಿ ಗೆಲ್ಲಬೇಕು ನನಗೂ ಕೂಡ ಕನ್ಫ್ಯೂಸ್ ಇದೆ ಅಂತ ಹೇಳ್ತಾರೆ. ಇನ್ನು ರಮೇಶ ಕತ್ತಿ ಅವರು ಕೂಡ ಭಾಳ ಗೊಂದಲದ ವಾತಾವರಣದಲ್ಲಿ ಇದ್ದಾರೆ. ಇಷ್ಟೊಂದು ರಾಜಕೀಯ ಪ್ರಭುತ್ವ ಇದ್ದರೂ ಕೂಡ ತಮ್ಮ ತಾಲೂಕನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹೊರಗಿನವರ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೊರಗಿನವ್ರು ಯಾರೂ ಇಲ್ಲ. ನಿಮ್ಮವರ ಹೆಗಲ ಮೇಲೆ ಬಂದೂಕಿಟ್ಟನ್ನು ನಿಮ್ಮವರನ್ನು ಹೊಡಿತಾ ಇದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಂತರ ಭಾಷಣ ಮಾಡುವಾಗ ಸ್ವಲ್ಪ ವಿನಯ ಇರಬೇಕು, ನಮ್ರತೆ ಇರಬೇಕು. ನಿಖಿಲ್ ಕತ್ತಿ ಅವರು ರಾಜಕಾರಣ ಬರೋದಿಲ್ಲ, ಆದರೆ ಎ ಬಿ ಪಾಟೀಲ್ ಅವರು ರಾಜಕಾರಣ ಬರ್ತೈತೆ. ಅದು ಒಮ್ಮೆಲೆ ಅವರನ್ನು ಹೀರಾ ಸಕ್ಕರೆ ನಿರ್ದೇಶಕರ ಸ್ಥಾನಕ್ಕೆ ಏನು ನಾವು ಬರ್ತೇವೆ ಮತ್ತು ಹೊಳ್ಳೆ ಬರ್ತೇವೆ ಅಂತಂದಾಗ ತೆಗೆದುಕೊಳ್ಬಾರ್ದಾಗಿತ್ತು. ಮುನ್ನೆಲೆಯನ್ನು ಇವು ವಿಚಾರ ಮಾಡಬೇಕಾಗಿತ್ತು. ನೀವು ವಿಚಾರ ಮಾಡಲಿಲ್ಲ. ಅವ್ರು ನಾಟಕ ಮಾಡಿದ್ರು, ಅವ್ರು ಸಕ್ಸಸ್ ಆದರು. ಒಟ್ಟಾರೆ ಹೀರಾ ಸಕ್ಕರೆ ಕಾರ್ಖಾನೆ ಏನು ಚುನಾವಣೆ ಇದೆ ದೊಡ್ಡ ಸ್ಪರ್ಧೆ ಆಗೋದಿದೆ. ಏನು ಸೆಪ್ಟೆಂಬರ್ 28ಕ್ಕೇ ಇದೆ ಅಲ್ಲಿ ಹುಕ್ಕೇರಿ ಸಹಕಾರಿದು. ಅಲ್ಲಿಯೂ ಕೂಡ ಪ್ಯಾನಲ್ ಮಾಡಿದ್ದಾರೆ. ಅದು ಎಲ್ಲ ತಮಗೆ ಗೊತ್ತಿದೆ. ಆದರೆ ಅಲ್ಲಿ ಕತ್ತಿ ಅವರ ಮೇಲುಗೈ ಆಗ್ಬೋದು, ಸಾಧ್ಯತೆ ಕೂಡ ಹೆಚ್ಚಿದೆ. ಆದರೆ ಹೀರಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಜೊಲ್ಲೆ ಮತ್ತು ಜೆ ಕಂಪ್ನಿ ಗೆಲುವು ಸಾಧ್ಯತೆ ಭಾಳ ಹೆಚ್ಚಿದೆ. ಒಟ್ಟಾರೆ ಈ ಹೀರಾ ಸಕ್ಕರೆ ಕಾರ್ಖಾನೆ ಮೇಲೆ ಎಲ್ಲರ ಕಣ್ಣು ಈಗ ಬಿದ್ದಿದೆ. ಇದೇ ಚರ್ಚೆ ಇದೆ ಹುಕ್ಕೇರಿ ತಾಲೂಕಿನಲ್ಲಿ. ಎಲ್ಲಿ ಹೋದಲ್ಲಿ ಇದೇ ಚರ್ಚೆ ಇದೆ. ಉಲ್ಟಾ ಹೊಡೆದ್ರು ತಮ್ಮ ಸ್ವಾರ್ಥಕ್ಕಾಗಿ ಏನೋ ಒಂದು ಸ್ವಲ್ಪ ಇಡಗಂಟನ್ನು ಇವರು ಪಡೆದಿದ್ದಾರಾ ಅನ್ನುವಂಥ ಸಂಶಯ ಕೂಡ ಮೂಡಿ ಬರ್ತಾ ಇದೆ. ಒಟ್ಟಾರೆ ಚುನಾವಣೆ ಖರ್ಚು ಕೂಡ ನಾವು ನೋಡ್ಕೊಳ್ತೇವೆ, ನಿಮಗೇನು ಕೊಡೋದು ಕೊಡ್ತೇವೆ ಅನ್ನುವಂಥ ಮಾತನ್ನು ಇವರು ಆಡಿರ್ಬೋದು. ಬಾಲಚಂದ್ರ ಜಾರಕಿಹೊಳಿ ಅವರು ರೈತರ ಇದು ಕಾರ್ಖಾನೆ ಉಳಿಸಬೇಕಾಗಿದೆ ಅಂತೇಳಿ ಒಳ್ಳೆ ಭಾಷಣವನ್ನು ಹೇಳ್ತಾರೆ. ಅಣ್ಣಾಸಾಬ್ ಜೊಲ್ಲೆ ಇಲ್ಲಿ ಹೂಡಿಕೆಯನ್ನು ಮಾಡಬೇಕಾಗಿತ್ತು, 100 ಕೋಟಿ ಹಾಕಿದ್ರು, ಇನ್ನೊಂದು 200 ಕೋಟಿ ನಾನು ಹಾಕ್ತೇನೆ ನನ್ನ ಕಡೆಗೆ ಬನ್ನಿ ಅಂತ ಹೇಳಿದರು. ಇಲ್ಲಿ ಹಿನ್ನೆಲೆ ಏನು ನಿರ್ದೇಶಕರಿದ್ದಾರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಆಟವನ್ನು ಆಡಿಬಿಟ್ರು, ಗೆದ್ದುಬಿಟ್ರು. ಒಟ್ಟಾರೆ ಈ ಚುನಾವಣೆ ರಂಗೇರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.